ಸ್ನೇಹಿತರೆ, ಇವತ್ತಿನ ತರಗತಿಯಲ್ಲಿ ಪಂಜೆ ಮಂಗೇಶ್ ರಾಯರು ಬರೆದಿರತಕ್ಕಂಥ ಕವಿತೆ ತೆಂಕಣ ಗಾಳಿಯಾಟ ಕವಿತೆಯನ್ನು ಕುರಿತು ಚರ್ಚೆ ಮಾಡೋಣ. ಪ್ರಸ್ತುತ ಈ ಕವಿತೆಯನ್ನು ಡಾಕ್ಟರ್ ಕಾತ್ಯಾಯಿನಿ ಕುಂಜಿಬೆಟ್ಟು ಸಂಪಾದಿಸಿರ್ತಕ್ಕಂಥ ಪಂಜೆ ಮಂಗೇಶ್ ರಾಯರ ವಾಚಿಕೆ ಎಂಬ ಕೃತಿಯಿಂದ ಆರಿಸಿಕೊಳ್ಳಲಾಗಿದೆ. ಪಂಜೆ ಮಂಗೇಶ್ ರಾಯರು ಅವರ ಕಾಲ ಕ್ರಿಸ್ತಶಕ 1874ರಿಂದ 1937ರವರೆಗೂ ನಮ್ಮ ನಡುವೆ ಜೀವಿಸಿದ್ದಂತಹ ನವೋದಯ ಕಾಲದ ಕನ್ನಡ ಕವಿ. ರಾಮಪ್ಪಯ್ಯ ಶಾಂತಾದುರ್ಗ ದಂಪತಿಗಳ ಮಗನಾಗಿ 1874ರಲ್ಲಿ ಬಂಟ್ವಾಳದಲ್ಲಿ, ದಕ್ಷಿಣ ಕನ್ನಡ ಜಿಲ್ಲೆಯ ಬಂಟ್ವಾಳದಲ್ಲಿ ಶ್ರೀಯುತರು ಜನಿಸ್ತಾರೆ. 1900ರಲ್ಲಿ BA ಪದವಿಯನ್ನು ಪಡೆದಿರತಕ್ಕಂಥ ಶ್ರೀಯುತರು ಮಂಗಳೂರಿನ ಸರ್ಕಾರಿ ಕಾಲೇಜಿನಲ್ಲಿ ಕನ್ನಡ ಪಂಡಿತರಾಗಿ ಕಾರ್ಯವನ್ನು ನಿರ್ವಹಿಸ್ತಾರೆ. ಆನಂತರದಲ್ಲಿ ಮದ್ರಾಸ್ ವಿದ್ಯಾ ಇಲಾಖೆಯಲ್ಲಿ ಸಹಾಯಕ ಶಾಲಾ ಇನ್ಸ್ಪೆಕ್ಟರ್ ಆಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ನಂತರ ಮಡಿಕೇರಿಯ ಕೇಂದ್ರೀಯ ಪ್ರೌಢಶಾಲೆಯಲ್ಲಿ ಪ್ರಾಂಶುಪಾಲರಾಗಿಯೂ ಕೂಡ ಕಾರ್ಯವನ್ನು ನಿರ್ವಹಿಸ್ತಾರೆ. ಇವರ ಕಾವ್ಯನಾಮ ಕವಿಶಿಷ್ಯ ಅಂತೇಳಿ ನೋಡ್ತೀವಿ. ಶಿಶು ಸಾಹಿತ್ಯದ ಪಿತಾಮಹ ಅಂತಲೂ ಕೂಡ ಕರಿತೀವಿ. ಆಚಾರ್ಯ ಪುರುಷ ಅಂತಲೂ ಕೂಡ ನಾವು ಇವರನ್ನು ಆರಂಭದಲ್ಲಿ ಗುರುತಿಸ್ತೀವಿ. ಇವರ ಪ್ರಮುಖ ಕೃತಿಗಳು ಅಂತ ನಾವು ಗಮನಿಸೋದಾದರೆ ಪಂಚಕಜ್ಜಾಯ, ಐತಿಹಾಸಿಕ ಕಥಾವಳಿ, ಕೋಟಿ ಚೆನ್ನಯ್ಯ, ಚಂಡಿಕಾ ರಹಸ್ಯ ಸಮಾಜ, ಈಗ ಅನೇಕ ಕೃತಿಗಳನ್ನು ಗಮನಿಸ್ತೀವಿ. ನಾಗರಹಾವೆ ಆವಳು ಹೂವೆ ಇದು ಅವರ ಪ್ರಸಿದ್ಧವಾಗಿರ್ತಕ್ಕಂಥ ಬಾಲಗೀತೆ. 1900ರಲ್ಲಿ ಪಂಜೆ ಮಂಗೇಶ್ ರಾಯರು ಬರೆದಂತಹ ನನ್ನ ಚಿಕ್ಕ ತಾಯಿ ಕನ್ನಡದ ಮೊದಲ ಸಣ್ಣ ಕಥೆ ಅಂತೇಳಿ ನಾವು ಗುರುತಿಸ್ತೀವಿ. ಉತ್ತರಿ ಹಾಡು ಕೊಡಗಿನ ಸೌಂದರ್ಯ ಮತ್ತು ಕೊಡಗಿನ ಇತಿಹಾಸವನ್ನು, ಅವರ ಶೌರ್ಯವನ್ನು ಹೇಳ್ತಕ್ಕಂತಹ ಒಂದು ಪ್ರಸಿದ್ಧವಾಗಿರ್ತಕ್ಕಂಥ ಕವಿತೆ, ಅವರಿಗೆ ಹೆಸರು ತಂದುಕೊಟ್ಟಂತಹ ಕವಿತೆ. ಶ್ರೀಯುತರು 1934ರಲ್ಲಿ ರಾಯಚೂರಿನಲ್ಲಿ ಜರುಗಿದ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಧ್ಯಕ್ಷರು ಕೂಡ ಶ್ರೀಯುತರು ಆಗಿದ್ದರು. ಇದರ ಜೊತೆಯಲ್ಲಿ ದೊಂಬರ ಚೆನ್ನಿ, ನಾಗರಹಾವು, ಒಲೆಯರ ಹಾಡು, ಕಡೆಕಂಜಿ, ನದಿ, ಉಳ್ಳಯ್ಯ, ನಾಗಣ್ಣನ ಕನ್ನಡಕ ಪ್ರಸಿದ್ಧವಾಗಿರ್ತಕ್ಕಂಥ ಕಥನ ಕವನಗಳನ್ನು ಕೂಡ ಶ್ರೀಯುತರು ಬರೆದಿದ್ದಾರೆ. ಒಟ್ಟಾರೆ ನವೋದಯ ಸಾಹಿತ್ಯದಲ್ಲಿ ಗುರುತಿಸ್ತಕ್ಕಂತಹ ಆಚಾರ್ಯ ಪುರುಷರಲ್ಲಿ ಒಬ್ಬರಾಗಿರ್ತಕ್ಕಂತಹ ಪಂಜೆ ಮಂಗೇಶ್ ರಾಯರು ಬರೆದಿರ್ತಕ್ಕಂತಹ ತೆಂಕಣ ಗಾಳಿಯಾಟವನ್ನು ಕುರಿತು ನಾವು ಇವತ್ತಿನ ತರಗತಿಯಲ್ಲಿ ಚರ್ಚೆ ಮಾಡೋಣ. ಈ ತೆಂಕಣ ಗಾಳಿಯಾಟ ದ ಫ್ರೋಲಿಕ್ ಇನ್ ವಿಂಡ್ ಎಂಬ ಕವಿತೆಯ ರೂಪಾಂತರ ಅಂತೇಳಿ ಕರೀತಾರೆ. ಮಳೆಗಾಲದ ವೈಭವದ ವರ್ಣನೆಯನ್ನು ನಾವಿಲ್ಲಿ ಗಮನಿಸಬಹುದು. ದಕ್ಷಿಣ ಭಾಗದಿಂದ ಬೀಸುವ ಬಿರುಗಾಳಿಯಿಂದ ಉಂಟಾಗುವ ಪರಿಣಾಮಗಳ ಚಿತ್ರಣ ಈ ಕವಿತೆಯಲ್ಲಿ ಕಂಡುಬರುತ್ತೆ. ಈ ಬಿರುಗಾಳಿಯ ಆ ಭೀಕರತೆ ಹೇಗಿದೆ ಅಂತಂದರೆ ಯಮಧರ್ಮರಾಯನ ಕೋಣಕ್ಕೆ ಲೇಖಕರಲ್ಲಿ ಏನು ಮಾಡ್ತಾರೆ, ಕವಿ ಹೋಲಿಕೆ ಮಾಡ್ತಾರೆ ಕಾವ್ಯ ಭಾಗದಲ್ಲಿ. ಹಾಗಾಗಿ ಈ ರಕ್ಕಸ ಗಾಳಿಯಿಂದ ಭೂಮಿ ಮತ್ತು ಕಡಲಿನ ಮೇಲೆ ಆಗ್ತಕ್ಕಂತಹ ಪರಿಣಾಮಗಳನ್ನು ಈ ಕವಿತೆ ಮನಮುಟ್ಟುವ ಹಾಗೆ ಕಟ್ಟಿಕೊಡುತ್ತೆ. ಈ ಗೀತೆಯ ಇನ್ನೊಂದು ವಿಶಿಷ್ಟತೆ ಅಂತಂದರೆ ಶಬ್ದ ಚಮತ್ಕಾರ, ಅಲ್ಲಿ ಬಳಕೆಯಾಗಿರುವ ಲಯ ಮತ್ತು ಹಾಡಿನಲ್ಲಿರ್ತಕ್ಕಂಥ ಉತ್ಸಾಹ, ಇವೆಲ್ಲವನ್ನು ಕೂಡ ನಾವಿಲ್ಲಿ ಗಮನಿಸಬೇಕಾಗತ್ತೆ. ಕವಿತೆಯ ಒಳಗೆ ಬರ್ತಕ್ಕಂತಹ ಬರಲಿದೆ, ಬರುವುದು, ಬರುತ್ತದೆ, ಬರುತ್ತಿದೆ, ಬಂತೈ, ಇಲ್ಲಿ ಬಳಕೆಯಾಗಿರ್ತಕ್ಕಂತಹ ಕ್ರಿಯೆ ಇದೆಯಲ್ಲ, ಬಹಳ ಅದ್ಭುತವಾಗಿ ಹೇಗೆ ದಕ್ಷಿಣ, ತೆಂಕಣ ಅಂತಂದರೆ ದಕ್ಷಿಣದ ಕಡೆಯಿಂದ ಬೀಸುವ ಗಾಳಿ ಹೇಗೆ ಬರ್ತಾ ಇದೆ ಅನ್ನೋದನ್ನು ಬಹಳ ಜೀವಂತಿಕೆಯಿಂದ ಲೇಖಕರು ಕಟ್ಟಿಕೊಟ್ಟಿದ್ದಾರೆ. ಒಮ್ಮೆ ಕವಿತೆಯನ್ನು ನಾವು ಗಮನಿಸೋಣ. ಬರಲಿದೆ ಆಹಾ ದೂರದಿ ಬರಲಿದೆ, ಬುಸುಗುಟ್ಟುವ ಪಾತಾಳದ ಹಾವು, ಹಸಿವಿನ ಭೂತವು ಕೊಯ್ಯುವ ಕೂವು, ವಸತಿದು ಕಾಲನ ಕೋಣನ ಹೂವು, ಉಸಿರಿನ ಸುಯ್ಯೋ ಸೂಸೂ ಕರಿಸುತ್ತ ಬರುವುದು ಭರಭರ ಭರದಲ್ಲಿ ಬರುವುದು, ಬೊಬ್ಬೆಯ ಹಬ್ಬಿಸಿ ಒಂದೇ ಬಾರಿಗೆ, ಉಬ್ಬರ ಎಬ್ಬಿಸಿ ಕಡಲಿನ ನೀರಿಗೆ, ಬೊಬ್ಬುಳಿ ತೆರೆಯನ್ನು ದಡಕ್ಕೆ ಹೊಮ್ಮಿಸಿ ಅಬ್ಬರದಲ್ಲಿ ಬರ್ರನೆ ಗುಮ್ಮಿಸಿ
ಬರುತ್ತದೆ ಮೈ ತೋರದೆ ಬರುತ್ತದೆ. ಅದೇ ನಡುಮುರಿಯುತ್ತ ನಗೆ ನಗನಾವೆಗೆ ಕೋವೆಗೆ ಉಡಿಸಿದ ಹಾಯಿಯ ಅರಿಯುತ ಬಿರಿಯುತ ಹಡಗನು ಕೇಳಿಸಿ ತುಮರನು ತೇಲಿಸಿ ದಡದಲ್ಲಿ ಜಾಡಿಸಿ ದೋಣಿಯ ನಾಡಿಸಿ ಇದೆ ಇದೆ ಬರುತ್ತಿದೆ, ಇದೆ ಇದೆ ಬರುತ್ತಿದೆ. ಹಕ್ಕಿಯ ಕಣ್ಣಿಗೆ ಧೂಳಿನ ಕಾಡಿಗೆ ಇಕ್ಕುತ ಹೊಲದೊತ್ತಿಗೆ ದನ ಕಾಡಿಗೆ ಪಕ್ಕನೆ ಹಟ್ಟಿಗೆ ಅಟ್ಟಿಸಿ ಕಾಡಿಗೆ ಸಿಕ್ಕಿದ ಕಿಚ್ಚನ್ನು ಊದಲು ಆರುತ ಬರುತ್ತಿದೆ, ಇದೆ 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 ಬರುತ್ತಿದೆ. ಸೆಡಲಿಸಿ ಮಡದಿಯ ರುಡಿಯನು ಮುಡಿಯನು ಬಡ ಮುದುಕರ ಕೋಡೆಗರಿ ಅರಿದಾಡಿಸಿ ಹುಡುಗರ ತೆಲೆ ತೆಲೆ ಟೊಪ್ಪಿಯ ಆಟವ ದಡಬಡ ನಾಡಿಸಿ ಮನೆ ಮನೆ ತೋಟವ ಅಡಿಮೇಲಾಗಿಸಿ ತೆಂಗನು ಲಾಗಿಸಿ ಅಡಕೆಯ ಬಾಗಿಸಿ ಪನೆ ಇಬ್ಬಾಗಿಸಿ ಬುಡದೋಡಾಡಿಸಿ ತಲೆ ತಾಟಾಡಿಸಿ ಗುಡಿಸಲ ಮಾಡನು ಹುಲು ಹುಲು ಮಾಡಿಸಿ ಬಂಥೈ ಬಂಥೈ ಇದೆ ಇದೆ ಬಂಥೈ ಗಿಡ ಗಿಡ ಧಿಂ ಚೆಲು ಗೊಂಚಲು ಮಿಂಚಲು ಮಿಡಿಯನು ಹಣ್ಣನು ಉದುರಿಸಿ ಕೆದರಿಸಿ ಎಡದಲ್ಲಿ ಬಲದಲ್ಲಿ ಕೆಲದಲ್ಲಿ ನೆಲದಲ್ಲಿ ಪಡುವಣ ಮೋಡವ ಬೆಟ್ಟಕ್ಕೆ ಘಟ್ಟಕ್ಕೆ ಒಡೆದಟ್ಟುತ ಕೋಲ್ಮಿಂಚನು ಮಿರುಗಿಸಿ ಗುಡುಗನು ಗುಡುಗಿಸಿ ನೆಲವನ್ನು ನಡುಗಿಸಿ ಸಿಡಿಲನ್ನು ತಾಳೆಗೆ ಬಾಳೆಗೆ ಎರಗಿಸಿ ಜಡಿಮಳೆ ಸುರಿವೋಲ್ ಬಿರುಮಳೆ ಬರುವೋಲ್ ಕುಡಿ ನೀರನ್ನು ಒಣಗಿದ ನೆಲಕರೆ ಹೋಲ್ ಬಂತೈ ಬೀಸುತ್ತ ಬೀಸುತ್ತ ಬಂತೈ ತೆಂಕಣ ಗಾಳಿಯು ಕೊಂಕಣ ಸೀಮೆಗೆ ಬಂತೈ 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 ಬಂತೈ. ಹೀಗೆ ಕವಿತೆ ಅಂತಕ್ಕಂಥದ್ದು ನಾವು ಗಮನಿಸ್ಬೋದು. ಹೇಗೆ ತೆಂಕಣ ಗಾಳಿಯಲ್ಲಿ ಸೃಷ್ಟಿಯಾದ ಚಂಡಮಾರುತದ ಆ ಬಿರು ಗಾಳಿಯು ಹೇಗೆ ಸಮುದ್ರದ ಒಳಗೆ ಹುಟ್ಟಿ ತೆರೆಗಳಿಗೆ ಅಪ್ಪಳಿಸಿ ಕಾಡಿನ ಅಂಚಿಗೆ ಬಂದು ನಾಡಿಗೆ ಮುಟ್ಟಿ ಅದು ಮಾಡುವ ಅವಾಂತರಗಳನ್ನು ತೆಂಕಣ ಗಾಳಿಯಾಟದಲ್ಲಿ ಪಂಜೆ ಮಂಗೇಶರಾಯರು ಬಹಳ ರಮ್ಯವಾಗಿ ಮನ ಮುಟ್ಟುವ ಹಾಗೆ ತಮ್ಮ ಕವಿತೆಯಲ್ಲಿ ತಮ್ಮ ಅಭಿವ್ಯಕ್ತಿಯನ್ನು ಪಡಿಸಿದ್ದಾರೆ. ಒಂದೊಂದೇ 7 ಕಾವ್ಯ ಭಾಗಗಳಿದ್ದಾವೆ. ಒಂದೊಂದೇ ಭಾಗವನ್ನು ನಾವಿಲ್ಲಿ ಚರ್ಚೆ ಮಾಡೋಣ. ಮೊದಲಿಗೆ ಆರಂಭ ಆಗುತ್ತೆ ತೆಂಕಣ ಗಾಳಿಯಾಟ. ತೆಂಕಣ ಅಂದರೆ ದಕ್ಷಿಣ ಭಾಗದಿಂದ ಬೀಸುವ ಗಾಳಿ ಅಂತ ಅರ್ಥ. ಅದು ಉಂಟು ಮಾಡಬಹುದಾಗಿರ್ತಕ್ಕಂಥ ಪರಿಣಾಮಗಳನ್ನು ಇಲ್ಲಿ ಬಹಳ ಮನಮುಟ್ಟುವ ಹಾಗೆ ತಮ್ಮದೇ ಆಗಿರ್ತಕ್ಕಂತಹ ಶಬ್ದ ಚಮತ್ಕಾರವನ್ನು ಬಳಸಿಕೊಂಡು ಕಾವ್ಯವನ್ನು ಕಟ್ಟಿಕೊಟ್ಟಿದ್ದಾರೆ. ಮೊದಲನೇ ಭಾಗ ಹೀಗಿದೆ. ಬರಲಿದೆ ಆಹಾ ದೂರದಿ ಬರಲಿದೆ ಬುಸುಗುಟ್ಟುವ ಪಾತಾಳದ ಹಾವೋ ಹಸಿವಿನ ಭೂತವು ಕುಯ್ಯುವ ಕೂವೋ ವಸತಿದು ಕಾಲನ ಕೋಣನ ಓಹೋ ಉಸಿರಿನ ಸುಯ್ಯೋ ಸೂಸೂಕರಿಸುತ್ತ. ತೆಂಕಣ ಗಾಳಿಯಾಟ ಕನ್ನಡದ ಬಹಳ ಜನಪ್ರಿಯ ಕವನಗಳಲ್ಲಿ ಒಂದು ಅಂತ ಸಹೃದಯರು ಗುರುತಿಸ್ತಾರೆ. ಕರಾವಳಿ ಕರ್ನಾಟಕದ ಕೊಂಕಣ ಸೀಮೆಯಲ್ಲಿ ಬೀಸಿರ್ತಕ್ಕಂತಹ ತೆಂಕಣ ಗಾಳಿ, ದಕ್ಷಿಣ ಗಾಳಿಯ ಅಬ್ಬರವನ್ನು ಕನ್ನಡ ಪದಗಳ ಮೂಲಕವೇ ಪಂಜೆ ಮಂಗೇಶರಾಯರಲ್ಲಿ ಕಟ್ಕೊಡ್ತಾ ಇದ್ದಾರೆ. ಆರಂಭದಲ್ಲೇ ಹೇಳ್ತಾ ಇದ್ದಾರೆ ಬರಲಿದೆ, ಬರ್ತಾ ಇದೆ ಎಂಬ ಭವಿಷ್ಯತ್ ಕಾಲದ ಉದ್ಗಾರದೊಂದಿಗೆ ಈ ಕವಿತೆ ಅಂತಕ್ಕಂಥದ್ದು ಆರಂಭ ಆಗ್ತಾ ಇದೆ. ತೆಂಕಣ ಗಾಳಿ ದೂರದಲ್ಲಿ ಬೀಸಿಕೊಂಡು ಬರುತ್ತಿರುವುದನ್ನು ವಿಶಿಷ್ಟವಾದ ರೀತಿಯಲ್ಲಿ ಓದುಗರ ಗಮನಕ್ಕೆ ಆರಂಭದಲ್ಲಿ ಕವಿ ತರ್ತಾ ಇದ್ದಾರೆ. ಅವರು ಹೇಳ್ತಾ ಇದ್ದಾರೆ ಬರಲಿದೆ ಆಹಾ ದೂರದಿ ಬರಲಿದೆ. ಇನ್ನು ಬಹಳ ದೂರದಲ್ಲಿ ಬರ್ತಾ ಇದೆ. ಯಾವುದು ತೆಂಕಣ ಗಾಳಿ ಬೀಸ್ತಾ ಇದೆ, ಆಗೋ ಅಲ್ಲಿ ಸೃಷ್ಟಿಯಾಗ್ತಾ ಇದೆ, ಹುಟ್ತಾ ಇದೆ. ಬುಸುಗುಟ್ಟುವ ಪಾತಾಳದ ಹಾವು, ಹೇಗೆ ಅದು ಸೃಷ್ಟಿಯಾಗ್ತಾ ಇದೆಯಲ್ಲ, ನೀವು ಸಮುದ್ರದ ಮೇಲ್ಗಡೆಗೆ ಗಾಳಿ ಸೃಷ್ಟಿಯಾಗುವ ಆ ಸಂದರ್ಭ ಇದೆಯಲ್ಲ, ನಿಧಾನಕ್ಕೆ ಅದು ಸೃಷ್ಟಿಯಾಗ್ತಾ ನೀವು ಪಂಚಭೂತಗಳು, ಅದು ಗಾಳಿ ಆಗಿರ್ಬೋದು, ಮಳೆಯಾಗಿರ್ಬೋದು, ಅಥವಾ ಬೆಂಕಿ ಆಗಿರ್ಬೋದು, ಅವು ರೌದ್ರ ರೂಪವನ್ನು ತಾಳಿಬಿಟ್ರೆ ಅದನ್ನು ನಿಯಂತ್ರಿಸೋದಕ್ಕೆ ಯಾರ ಕೈಯಲ್ಲೂ ಸಾಧ್ಯ ಇಲ್ಲ. ಆದರೆ ಆರಂಭದಲ್ಲಿ ಅವು ಶಾಂತವಾಗಿರ್ತವೆ. ಆದರೆ ರೌದ್ರ ರೂಪವನ್ನು ಅವು ತಾಳಿದಾಗ ಅವುಗಳು ಉಂಟು ಮಾಡಬಹುದಾಗಿರ್ತಕ್ಕಂಥ ಪರಿಣಾಮವನ್ನು ಇಲ್ಲಿ ಲೇಖಕರು ಕಟ್ಟಿಕೊಡ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ಗಾಳಿ ಉತ್ಪಾದನೆ ಆಗ್ತಾ ಇದೆ ಅಂತಂದರೆ, ಬುಸುಗುಟ್ಟುವ ಪಾತಾಳದ ಹಾವು, ಪಾತಾಳದಿಂದ ಬುಸುಗುಟ್ಟುಕೊಂಡು ಬರುವ ಹಾವಿನ ಹಾಗೆ, ಶಬ್ದ ಮಾಡುವ ಹಾವಿನ ಹಾಗೆ, ಘಟಸರ್ಪದ ಹಾಗೆ
ಇಲ್ಲಿ ತೆಂಕಣ ಗಾಳಿಯಲ್ಲಿ ಗಾಳಿ ಸೃಷ್ಟಿಯಾಗ್ತಾ ಇದೆ. ಹಸಿವಿನ ಭೂತವು ಕುಯ್ಯುವ ಕೂವು. ಹಸಿವಾಗಿದೆ ಭೂತ, ಹಸಿದಿರುವ ಭೂತ ಹೇಗೆ ಭಯಾನಕವಾಗಿ ಕೂಗುತ್ತೋ ಹಾಗೆ ನೀವು ತೆಂಕಣದಲ್ಲಿ ಹುಟ್ಟುವ ಗಾಳಿಯು ಪಾತಾಳದ ಹಾವಿನ ಹಾಗೆ ಶಬ್ದವನ್ನು ಉತ್ಪಾದನೆ ಮಾಡ್ತಾ, ಭೂತದ ಹಾಗೆ ಹಸಿದಿರುವ ಭೂತವು ಹೇಗೆ ರೌದ್ರತನದಿಂದ ಎರಗುತ್ತೋ ಹಾಗೆ ಅಲ್ಲಿ ಗಾಳಿಯು, ತೆಂಕಣ ಗಾಳಿಯು ಸೃಷ್ಟಿಯಾಗಿ ಅದು ಯಾವ ಕಡೆಗೆ ಬರ್ತಾ ಇದೆ? ಮನುಷ್ಯರು ವಾಸಿಸುವ ಕಡೆಗೆ ಬರ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ. ವಸತಿದು ಕಾಲನ ಕೋಣನ ಓಹೋ. ನೋಡು, ಕಾಲನ ಕೋಣ, ಕಾಲನ ಕೋಣ ಅಂತಂದರೆ ಯಮಧರ್ಮನ ಕೋಣ. ಯಮಧರ್ಮ ಯಾವಾಗ ಬರ್ತಾನೆ? ಮನುಷ್ಯನ ಪ್ರಾಣವನ್ನು ತೆಗೆದುಕೊಂಡು ಹೋಗೋದಕ್ಕೆ ಬರ್ತಾನೆ. ಹಾಗಾಗಿ ಯಮಧರ್ಮ ಕೋಣದ ಮೇಲೆ ಬರ್ತಕ್ಕಂಥ ದೃಶ್ಯ ಎಂಥವರಿಗೂ ಭಯವನ್ನು ಮೂಡಿಸ್ತಾ ಇದೆ. ಹಾಗೆ ಈ ತೆಂಕಣ ಗಾಳಿಯು ಕೂಡ ನಿಧಾನವಾಗಿ ಘಟಸರ್ಪದ ಹಾಗೆ ಬುಸುಗುಟ್ಟುತ್ತಾ ಸೃಷ್ಟಿಯಾಗಿರುವ ಈ ಗಾಳಿ ಹಸಿವಿನ ಭೂತವು ಕೂಗುವ ಹಾಗೆ ಶಬ್ದ ಮಾಡುತ್ತಾ ಯಮಧರ್ಮನ ರಾಯನ ಹಾಗೆ ಇದು ಸೃಷ್ಟಿಯಾಗಿ ಬೀಸ್ತಾ ಇದೆ, ಬರ್ತಾ ಇದೆ, ನಮ್ಮೆಡೆಗೆ ಬರ್ತಾ ಇದೆ. ಉಸಿರಿನ ಸುಯ್ಯೋ ಸೂಸೂಕರಿಸುತ್ತಾ. ಹೇಗೆ ನಾವು ಉಸಿರಾಟ ಮಾಡ್ತಾ ಇರಬೇಕಾದ್ರೆ ದೀರ್ಘವಾಗಿ ನಾವು ಗಾಳಿಯನ್ನು ಎಳೆದು ಬಿಡ್ತೀವೋ ಅದೇ ರೀತಿಯಲ್ಲಿಯೇ ಭರ್ರನೆ ಗಾಳಿ ಏನಾಗ್ತಾ ಇದೆ? ಸೃಷ್ಟಿಯಾಗಿ ಬೀಸೋದಕ್ಕೆ ಆರಂಭ ಆಗ್ತಾ ಇದೆ. ಅಲ್ಲಿ ಸೃಷ್ಟಿಯಾಗಿರುವ ತೆಂಕಣ ಗಾಳಿಯು ಈಗ ನಾಡಿನ ಕಡೆಗೆ ಅದು ಪಾದಾರ್ಪಣೆಯನ್ನು ಮಾಡ್ತಾ ಇದೆ, ಬರ್ತಾ ಇದೆ. ಈಗ ಸೃಷ್ಟಿಯ ಸಂದರ್ಭವನ್ನು ಹೇಳಿದರು. ಈಗ ಸೃಷ್ಟಿಯಾಗಿರುವ ತೆಂಕಣ ಗಾಳಿ ಹೇಗೆ ತೆರೆಗಳ ಮೂಲಕ ಅದು ಅಪ್ಪಳಿಸುತ್ತೆ ಅಂತ ಹೇಳ್ತಾರೆ 2ನೇ ಪದ್ಯ ಭಾಗದಲ್ಲಿ. ಬರುವುದು ಬರಬರ ಬರದಲ್ಲಿ ಬರುವುದು, ಬೊಬ್ಬೆಯ ಹಬ್ಬಿಸಿ ಒಂದೇ ಬಾರಿಗೆ ಉಬ್ಬರ ಎಬ್ಬಿಸಿ, ಕಡಲಿನ ನೀರಿಗೆ ಬೊಬ್ಬುಳಿ ತೆರೆಯನ್ನು ದಡಕ್ಕೆ ಹೊಮ್ಮಿಸಿ, ಅಬ್ಬರದಲ್ಲಿ ಬರ್ರನೆ ಗುಮ್ಮಿಸಿ ಅಂತ ಹೇಳ್ತಾರೆ. ನೋಡಲ್ಲಿ ಬರಲಿದೆ, ಬರುವುದು, ಬರ್ತಾ ಇದೆ, ಬರ್ತಾ ಇದೆ, ಹುಟ್ಟಿದೆ, ಬರ್ತಾ ಇದೆ. ನೋಡಿ ಕ್ರಿಯೆ ಹೇಗೆ ಒಂದೊಂದೇ ಹೆಜ್ಜೆ ಇಟ್ಕೊಂಡು ಬರ್ತಾ ಇದೆ ಅನ್ನೋದನ್ನು ಎಷ್ಟು ರಮ್ಯವಾಗಿ ಪಂಜೆ ಮಂಗೇಶ್ರಾಯರು ಭಾಷೆಗೆ, ಕನ್ನಡ ಭಾಷೆಯಲ್ಲಿ ಪದಗಳ ಮೂಲಕ ಕಟ್ಕೊಡ್ತಾ ಇದ್ದಾರೆ. ಜೋರಾಗಿ ಹುಟ್ಟಿರುವ ಆ ತೆಂಕಣ ಗಾಳಿ ಬರಬರ ಬೇಗ ಬೇಗನೆ ಹೆಜ್ಜೆ ಹಾಕ್ಕೊಂಡು ಏನು ಮಾಡ್ತಾ ಇದೆ? ಬರ್ತಾ ಇದೆ. ಬರುವಾಗ ಬೊಬ್ಬೆಯ ಹಬ್ಬಿಸಿ, ಬೊಬ್ಬೆ ಅಂದರೆ ಶಬ್ದವನ್ನು ಮಾಡಿಕೊಳ್ತಾ, ನೀವು ಗಾಳಿ ಜೋರಾಗಿ ಬೀಸ್ತಾ ಇರಬೇಕಾದ್ರೆ ಅದರ ಗಾಳಿ ರಭಸ ಹೇಗಿರುತ್ತೆ ಅಂತಂದರೆ ಎಂಥವರನ್ನು ಕೂಡ ಅದೇನು ಮಾಡುತ್ತೆ? ಎತ್ಕೊಂಡು ಹೋಗ್ಬಿಡುತ್ತೆ. ನೀವು ಮನೆಯನ್ನೇ ಅಲುಗಾಡಿಸುವ, ಮರಗಳನ್ನೇ ಬುಡಮೇಲನ್ನಾಗಿ ಮಾಡುವ ಶಕ್ತಿ ಬೀಸುವ ರಭಸವಾದ ಗಾಳಿಗಿರುತ್ತೆ. ಅದರ ಮುಂದೆ ಯಾವುದೂ ಕೂಡ ಉಳಿಯೋದಕ್ಕೆ ಸಾಧ್ಯ ಇಲ್ಲ. ಹಾಗಾಗಿ ತೆಂಕಣ ಗಾಳಿಯು ಹೇಗೆ ಬರ್ತಾ ಇದೆ ಅಂತಂದರೆ ಶಬ್ದವನ್ನು ಎಬ್ಬಿಸ್ಕೊಂಡು ಬರ್ತಾ ಇದೆ. ಉಬ್ಬರ ಎಬ್ಬಿಸಿ ಕಡಲಿನ ನೀರಿಗೆ, ಸಮುದ್ರದ ಮೇಲೆ ಅಲೆಗಳು ಏರುಪೇರಾಗೋದಕ್ಕೆ ಅದು ಏರುಪೇರನ್ನು ಸೃಷ್ಟಿ ಮಾಡ್ತಾ ಇದೆ. ಅಲೆಗಳು ಉಬ್ಬರ ಎಬ್ಬಿಸಿ, ನೀರಿನ ಅಲೆಗಳು ಮೇಲೆ ಕೇಳ್ತಾ ಇದೆ, ಕೆಳಗಿಳಿತಾ ಇದೆ, ಮೇಲೆ ಕೇಳ್ತಾ ಇದೆ, ಕೆಳಗಿಳಿತಾ ಇದೆ. ಹಾಗಾಗಿ ದೊಡ್ಡ ದೊಡ್ಡ ತೆರೆಗಳು ಸೃಷ್ಟಿಯಾಗ್ತಾ ಇದ್ದಾವೆ. ಬೊಬ್ಬುಳಿ ತೆರೆಯನ್ನು ದಡಕ್ಕೆ ಹೊಮ್ಮಿಸಿ. ಬೊಬ್ಬುಳಿ ಅಂತಂದರೆ ಗುಳ್ಳೆ ನೊರೆ. ನೀವು ನೀರು ಹರಿಬೇಕಾದ್ರೆ ಬಿಳಿಯಾದ ನೊರೆ ಕಾಣಿಸುತ್ತೆ ನಮಗೆ. ಹೀಗೆ ನೀವು ಸುನಾಮಿ ಉಂಟಾದಾಗ ಹೇಗೆ ನೀವು ತಮಿಳುನಾಡು ಭಾಗದಲ್ಲಿ ಸುನಾಮಿ ಉಂಟು ಮಾಡಿರ್ತಕ್ಕಂಥ ಆ ಪರಿಣಾಮವನ್ನು ನೆನೆಸ್ಕೊಂಡ್ರೆ ನಿಮಗೆ ಅದರ ಭಯಾನಕತೆ ಅರ್ಥ ಆಗುತ್ತೆ. ಅದೇ ರೀತಿಯಲ್ಲಿ ಇಲ್ಲಿ ಕೂಡ ಏನಾಗ್ತಾ ಇದೆ? ಆ ತೆಂಕಣ ಗಾಳಿ, ಸಮುದ್ರದಲ್ಲಿ ಹುಟ್ಟಿರುವ ಗಾಳಿ ಯಾವ ರೀತಿಯಲ್ಲಿ ಬರ್ತಾ ಇದೆ ನಾಡಿನ ಕಡೆಗೆ ಅಂತಂದರೆ ಎತ್ತರವಾದ ಅಲೆಗಳನ್ನು ಎಬ್ಬಿಸಿಕೊಂಡು ಬಂದೆ ಅಂತೇಳಿ ಬಿಳಿ ನೊರೆಯನ್ನು ಉಗುಳ್ತಾ ಅದೇನು ಮಾಡ್ತಾ ಇದೆ? ಭರ್ರನೆ ಗುಮ್ಮಿಸಿ ಅಂದರೆ ಅದರ ಶಬ್ದ ಮಾಡಿಕೊಂಡು ಆರ್ಭಟಿಸ್ತಾ ಅದು ಹೆಜ್ಜೆಯನ್ನು ಇಟ್ಕೊಂಡು ಏನು ಮಾಡ್ತಾ ಇದೆ? ಬರ್ತಾ ಇದೆ. ಹಾಗಾಗಿ ನೋಡು, ದೂರದಲ್ಲಿ ಶಬ್ದ ಮಾಡಿಕೊಂಡು ಗಾಳಿ ಏನು ಮಾಡ್ತಾ ಇದೆ? ಬರ್ತಾ ಇದೆ ಆರಂಭದ ಪದ್ಯದಲ್ಲಿ. 2ನೇ ಭಾಗದಲ್ಲಿ ಅದು ಎಷ್ಟು ಹತ್ತಕ್ಕಂತಂದರೆ ಬಹಳ ಹತ್ತಿರಕ್ಕೆ ಬಂದುಬಿಟ್ಟಿದೆ ಅಂತ ಹೇಳ್ತಾರೆ. ಬರಬರ ಬರ್ತಾ ಇದೆ, ಕಡಲಲ್ಲಿರ್ತಕ್ಕಂಥ ನೀರನ್ನು ಎಬ್ಬಿಸ್ತಾ ಇದೆ. ಹಾಗಾಗಿ ಭಿನ್ನ ಸ್ವರಗಳನ್ನು, ಚಲನೆಗಳನ್ನು ಅದು ಸೃಷ್ಟಿ ಮಾಡ್ತಾ ಇದೆ. ಬೊಬ್ಬುಳಿ ತೆರೆಯನ್ನು ದೊಡಕ್ಕೆ ಹೊಮ್ಮಿಸಿ. ನೋಡಿ, ಇಲ್ಲಿ ಬರೀ ಅಷ್ಟೇ ಅಲ್ಲ, ಇಲ್ಲಿ ಜಗಣದ ನೀವು ಛಂದಸ್ಸಿನ
ಜಗಣದ ಪ್ರಯೋಗವೂ ಕೂಡ ಆಗಿದೆ. ಹಾಗಾಗಿ ಇಲ್ಲಿ ಛಂದಸ್ಸಿನ ಉಲ್ಲಂಘನೆಯೂ ಕೂಡ ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ಈ ಭಾಗದಲ್ಲಿ ಅದರ ರೌದ್ರತೆಯನ್ನು, ತೆಂಕಣ ಗಾಳಿ ಯಾವ ರೀತಿಯಲ್ಲಿ ಅಲೆಗಳನ್ನು ಏಳಿಸ್ಕೊಂಡು ಕಡಲಿನ ನೀರಿನಲ್ಲಿ ಗುಳ್ಳೆಗಳನ್ನು ಸೃಷ್ಟಿ ಮಾಡಿಕೊಂಡು ಶಬ್ದವನ್ನು ಜೋರಾಗಿ ಶಬ್ದ ಮಾಡ್ತಾ ಹೇಗೆ ಹೆಜ್ಜೆ ಇಟ್ಕೊಂಡು ಬರ್ತಾ ಇದೆ ಅಂತ ಹೇಳ್ತಾರೆ. ಮೂರನೇ ಭಾಗದಲ್ಲಿ ಅದರ ಪರಿಣಾಮ ಬರುತ್ತದೆ, ಮೈ ತೋರದೆ ಬರುತ್ತದೆ, ಅದೇ ನಡು ಮುರಿಯುತ್ತ ನಗನಾವೆಗೆ ಕೂವೆಗೆ ಉಡಿಸಿದ ಹಾಯಿಯ ಅರಿಯುತ್ತ ಬಿರಿಯುತ್ತ ಹಡಗನು ಕೀಲಿಸಿ ತುಮರನು ತೇಲಿಸಿ ದಡದಲ್ಲಿ ಜಾಡಿಸಿ ದೋಣಿಯ ನಾಡಿಸಿ. ಇದೆ ಬರುತ್ತಿದೆ, ಇದೆ ಬರುತ್ತಿದೆ, ಹಕ್ಕಿಯ ಕಣ್ಣಿಗೆ ಧೂಳಿನ ಕಾಡಿಗೆ ಇಕ್ಕುತ ಹೊಲದೊತ್ತಿಗೆ ದನ ಕಾಡಿಗೆ ಪಕ್ಕನೆ ಹಟ್ಟಿಗೆ ಅಟ್ಟಿಸಿ ಕಾಡಿಗೆ ಸಿಕ್ಕಿದ ಕಿಚ್ಚನ್ನು ಊದಲು ಆರುತ್ತಾ ಅಂತ ಹೇಳ್ತಾರೆ. ಹೇಗೆ ಬರ್ತಾ ಇದೆ? ನೀವು ಇಲ್ಲಿ ಅನೇಕ ಅಡಗಿನ ರೂಪಗಳನ್ನು ಕೊಡ್ತಾ ಇದ್ದಾರೆ. ನೀವು ಹಾಯುದೋಣಿ ಅಂತ ಕರ್ಕೋಬೋದು, ನಾವೆ, ನೌಕೆ, ಹಡಗು, ತೆಪ್ಪ, ನೀವು ಅನೇಕ ರೂಪಗಳಿದೆ. ಇವೆಲ್ಲವೂ ಕೂಡ ಸಮುದ್ರದ ಮೇಲಿರುವ ಈ ಹಾಯುದೋಣಿ, ಹಡಗು, ನೌಕೆ, ನಾವೆಗಳು, ತೆಪ್ಪಗಳು ಇವೆಲ್ಲವನ್ನು ಕೂಡ ಏನು ಮಾಡ್ತಾ ಇದೆ? ಅದು ಬೀಸುವ ಗಾಳಿ ಬುಡಮೇಲಾಗಿ ಮಾಡ್ತಾ ಇದೆ. ಕಣ್ಣಿಗೆ ಕಾಣದ ಹಾಗೆ ಸಮುದ್ರದ ಮೇಲೆ ಹುಟ್ಟಿರುವ ಆ ತೆಂಕಣ ಗಾಳಿ ಸಮುದ್ರದ ಮೇಲೆ ಇರುವ ಈ ದೋಣಿಗಳನ್ನು, ನೌಕೆಗಳನ್ನು, ಹಡಗುಗಳನ್ನು ಏನು ಮಾಡ್ತಾ ಇದ್ದಾವೆ? ಬುಡ ಮೇಲು ತಲೆ ಕೆಳಗಾಗಿ ಅವೇನು ಮಾಡ್ತಾ ಇದ್ದಾವೆ? ಬೀಳಿಸ್ತಾ ಇದೆ. ಆ ರೀತಿಯಲ್ಲಿ ಅದು ಅತ್ಯಂತ ವೇಗವಾಗಿ ಬೀಸ್ಕೊಂಡು ಇಡೀ ದಡದ ಮೇಲೆ ಅಲ್ಲೋಲ ಕಲ್ಲೋಲವನ್ನು ಸೃಷ್ಟಿ ಮಾಡ್ತಾ ಇದೆ. ಅಗೋ ಬರ್ತಾ ಇದೆ ಅಂತ ಏನು ಮಾಡ್ತಾರೆ? ಹೇಳ್ತಾ ಇದ್ದಾರೆ. ಹಾಗಾಗಿ ತೆಂಕಣಗಳೇ ಅತ್ಯಂತ ಸನಿಹಕ್ಕೆ ತಲುಪಿರುವುದನ್ನು ಈ ಭಾಗ ಸೂಚಿಸ್ತಾ ಇದೆ. ಆದರೆ ಅದು ನಮಗೆ ಕಾಣಿಸ್ತಾ ಇಲ್ಲ. ಆದರೆ ಅದು ಉಂಟು ಮಾಡಿರ್ತಕ್ಕಂಥ ಅನಾಹುತಗಳನ್ನು ನಮಗೆ ಅರಿವಿಗೆ ಬರೋ ಹಾಗೆ ಹೇಳ್ತಾ ಇದ್ದಾರೆ. ಯಾವ ರೀತಿಯಲ್ಲಿ ನಾವೆಯ ನಡು ಅಂತಕ್ಕಂಥದ್ದು ಮುರಿದಿದೆ, ಹಾಯಿ ಅಂತಕ್ಕಂಥದ್ದು ಹರಿದೋಗಿದೆ, ಹಡಗು ಅಂತಕ್ಕಂಥದ್ದು ಕಿಲಿಸಿ ಹೋಗಿದೆ, ತುಮರನ್ನು ತೇಲಿಸುವುದು ಅಂತ ಹೇಳ್ತಾರೆ. ದೋಣಿಯನ್ನು ನಡೆಸ್ತಾ ಇದೆ ಅಂದರೆ ನೀವು ತೆಪ್ಪ, ಹಾಯಿ ದೋಣಿ, ನೌಕೆ ಇವೆಲ್ಲವೂ ಕೂಡ ಬುಡ ಮೇಲೆ ಆಗ್ತಾ ಇದೆ. ಎಲ್ಲವೂ ಕೂಡ ಬಕ್ಬರ್ಲೆ ಆಗಿ ಅವು ವಿಧ್ವಂಸಕ ಕೃತ್ಯವನ್ನು ಅದೇನು ಮಾಡ್ತಾ ಇದೆ? ಸೃಷ್ಟಿ ಮಾಡ್ತಾ ಇದೆ. ಹಾಗಾಗಿ ಇಲ್ಲಿ ಬಂದಿರತಕ್ಕಂಥ ಘಟನೆಗಳು ಯಾವ ರೀತಿಯಲ್ಲಿ ಕಣ್ಣಿಗೆ ಕಾಣದೆ ಅದು ಬಂದು ಅವಾಂತರಗಳನ್ನು ಸೃಷ್ಟಿ ಮಾಡಿದೆ ಅಂತಕ್ಕಂಥದ್ದನ್ನು ಕಟ್ಕೊಡ್ತಾ ಇದ್ದಾರೆ. ಅಷ್ಟೇ ಅಲ್ಲ, ಮುಂದೆ ನಾಡಿಗೆ ಬಂದಿದೆ ನೋಡ್ರಿ, ಕಾಡಿನ ಒಳಗೆ ಪ್ರವೇಶ ಪಡ್ಕೊಂಡಿದೆ. ಹಕ್ಕಿಯ ಕಣ್ಣಿಗೆ ಧೂಳಿನ ಕಾಡಿಗೆ ಇಕ್ಕುತ ಹೊಲದೊತ್ತಿಗೆ ದನ ಕಾಡಿಗೆ ಪಕ್ಕನೆ ಹಟ್ಟಿಗೆ ಅಟ್ಟಿಸಿ ಕಾಡಿಗೆ ಸಿಕ್ಕಿದ ಕಿಚ್ಚನ್ನು ಊದಲು ಆರುತ್ತ. ಹೀಗೆ ದೂರದ ಕಡಲಿನಿಂದ ಬಂದಂತಹ ಗಾಳಿ ಕಡಲ ತೆರೆಗಪ್ಪಳಿಸಿ ಭೂಮಿಯ ಕಡೆ ಬರ್ತಾ ಇದೆ. ನೋಡಿ, ಇದೆ ಬರುತ್ತಿದೆ ಅಂತ ಹೇಳ್ತಾರೆ. ಇದರೊಂದಿಗೆ ತೆಂಕಣ ಗಾಳಿ ಭೂಮಿಯ ಮೇಲೆ, ಪ್ರಾಣಿ ಜಗತ್ತಿನ ಮೇಲೆ ಉಂಟು ಮಾಡಿರುವ ಪರಿಣಾಮಗಳ ಬಗ್ಗೆ ಇಲ್ಲಿ ವಿವರವನ್ನು ಕವಿ ಕೊಡ್ತಾ ಇದ್ದಾರೆ. ಹಕ್ಕಿಯ ಕಣ್ಣಿಗೆ ಧೂಳಿನ ಕಾಡಿಗೆ ಎಂಬ ಸೂಕ್ಷ್ಮ ವಿವರಗಳಿಂದ ಆರಂಭ ಆಗ್ತಕ್ಕಂಥ ಸಾಲು ಕಾಡಿಗೆ ಸಿಕ್ಕಿದ ಕಿಚ್ಚನ್ನು ಊದುವ ವಿವರಣೆಯೊಂದಿಗೆ ಏನಾಗುತ್ತದು ಕೊನೆ ಆಗ್ತಾ ಇರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ತೀವಿ. ನೀವು ಹಾರ್ತಾ ಇರ್ತಕ್ಕಂತಹ ಹಕ್ಕಿಯ ಕಣ್ಣಲ್ಲಿ ಧೂಳು ಬೀಳ್ತಾ ಇದೆ, ಯಾಕಂದ್ರೆ ಅಷ್ಟು ರಭಸವಾಗಿ ಬರ್ತಾ ಇದೆ, ಕಣ್ಣು ಬಿಡೋದಕ್ಕಾಗ್ತಾ ಇಲ್ಲ ಪಕ್ಷಿಗೆ. ಹಾಗಾಗಿ ಅದು ಕಣ್ಣು ಬಿಟ್ಟು ಹಾರಾಟ ನಡೆಸ್ತಾ ಇರಬೇಕಾದ್ರೆ ತೆಂಕಣ ಗಾಳಿಯ ರಭಸದಲ್ಲಿರುವ ಆ ಧೂಳು ಬಂದು ಅದರ ಕಣ್ಣಿಗೆ ಬೀಳ್ತಾ ಇದೆ. ಅಷ್ಟೇ ಅಲ್ಲ, ಕಾಡಿಗೆ ಮೇದಕ್ಕೋಗಿರ್ತಕ್ಕಂತಹ ದನ ಕರುಗಳು ಕೂಡ ಇದರ ರಭಸವನ್ನು ನೋಡಿ ಅವೇನು ಮಾಡ್ತಾ ಇದ್ದಾವೆ? ಹಟ್ಟಿಯ ಕಡೆಗೆ, ಮನೆಯ ಕಡೆಗೆ ಅವು ಪ್ರಯಾಣವನ್ನು ಬೆಳೆಸಿದವೆ. ಅವು ಚೆಂಗನೆ ಹಾರಿ ಹೋಗ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಕಾಡಿನಲ್ಲಿ ಇದು ಕಿಚ್ಚನ್ನು, ಬೆಂಕಿಯನ್ನು ಸೃಷ್ಟಿ ಮಾಡಿದೆ. ಕಾಡ್ಗಿಚ್ಚು ಅಂತಕ್ಕಂಥದ್ದು ಸೃಷ್ಟಿ ಮಾಡಿದೆ. ಒಂದು ವೇಳೆ ಕಾಡ್ಗಿಚ್ಚೇನಾದರೂ ಸೃಷ್ಟಿಯಾದರೆ, ಅಲ್ಲೇನಾದರೂ ನಿಮಗೆ ಕಾಡ್ಗಿಚ್ಚು ಉಂಟಾದರೆ ಅದನ್ನು ನಿಯಂತ್ರಣಕ್ಕೆ ತರ್ತಕ್ಕಂಥದ್ದು ಅಸಾಧ್ಯವಾಗಿರ್ತಕ್ಕಂಥದ್ದು. ಹಾಗಾಗಿ ಇದು ಏನೇನೆಲ್ಲ ಸೃಷ್ಟಿ ಮಾಡ್ತು? ಒಂದು ಕಡೆಗೆ ಪಕ್ಷಿಯ ಕಣ್ಣಲ್ಲಿ ಧೂಳು ಬೀಳುವ ಹಾಗೆ ಬೀಸ್ತಾ ಇದೆ. ದನ ಕರುಗಳು ಇದರ ರಭಸವನ್ನು ನೋಡಿ ಮನೆಯ ಕಡೆಗೆ ಓಡ್ತಾ ಇದ್ದಾವೆ. ಕಾಡಿನಲ್ಲಿ ಕಿಚ್ಚನ್ನು ಸೃಷ್ಟಿ ಮಾಡಿ
ಅಲ್ಲಿರುವ ಪ್ರಾಣಿ ಪಕ್ಷಿಗಳ ಮೇಲೆ ಇದು ಬಹುದೊಡ್ಡ ಪರಿಣಾಮವನ್ನು ಉಂಟು ಮಾಡ್ತಾ ಇದೆ ತೆಂಕಣ ಗಾಳಿ ಅಂತ ಹೇಳ್ತಾ ಇದ್ದಾರೆ. ಬರುತ್ತಿದೆ ಇದೆ 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 ಬರುತ್ತಿದೆ, ಸಡಲಿಸಿ ಮಡದಿಯ ರುಡಿಯನು ಮುಡಿಯನು, ಬಡ ಮುದುಕರ ಕೋಡೆಗರಿ ಅರಿದಾಡಿಸಿ ಹುಡುಗರ ತೆಲೆ ತೆಲೆ ಟೊಪ್ಪಿಯ ಆಟವ ದಡಬಡ ನಾಡಿಸಿ, ಮನೆ ಮನೆ ತೋಟವ ಅಡಿಮೇಲಾಗಿಸಿ, ತೆಂಗನು ಲಾಗಿಸಿ ಅಡಕೆಯ ಬಾಗಿಸಿ, ಪನೆ ಇಬ್ಬಾಗಿಸಿ ಬುಡದೋಟಾಡಿಸಿ, ತೆಲೆ ತಾಟಾಡಿಸಿ, ಗುಡಿಸಲ ಮಾಡನ್ನು ಹುಲು ಹುಲು ಮಾಡಿಸಿ ಅಂತ ಹೇಳ್ತಾರೆ. ಅಂದರೆ ಹೀಗೆ ಪ್ರಾಣಿ ಲೋಕದಲ್ಲಿ ಅಸ್ತವ್ಯಸ್ತವನ್ನು ಉಂಟು ಮಾಡಿರ್ತಕ್ಕಂಥ ಗಾಳಿ ಮುಂದೆ ಮಾನವ ಲೋಕವನ್ನು, ಸಸ್ಯ ಲೋಕವನ್ನು ಪ್ರವೇಶ ಮಾಡ್ತಾ ಇದೆ. ಹಾಗೆ ಬಂದಂತಹ ಗಾಳಿಯು ಮಡದಿಯ ರುಡಿಯನು, ಮಡದಿ ಹೆಣ್ಣು ಮಕ್ಕಳ ಸೀರೆಯನ್ನು ಅದು ಏನು ಮಾಡ್ತಾ ಇದೆ, ಸಡಿಲಿಸ್ತಾ ಇದೆ. ಅಷ್ಟು ವೇಗವಾಗಿ ಅವರ ಸೀರೆ ಅಸ್ತವ್ಯಸ್ತವಾಗುವ ಹಾಗೆ ಗಾಳಿ ಬೀಸ್ತಾ ಇದೆ. ಒಂದು ಕಡೆಗೆ ಸೀರೆ ಅಸ್ತವ್ಯಸ್ತವಾದರೆ ಇನ್ನೊಂದು ಮುಡಿ ಕಟ್ಟಿರುವ ಕೂದಲು ಕೂಡ ಏನಾಗ್ತಾ ಇದೆ, ಗಾಳಿಯ ರಭಸಕ್ಕೆ ಚೆಲ್ಲಾಪಿಲ್ಲಿ ಆಗ್ತಾ ಇದೆ. ಹಾಗಾಗಿ ಸೀರೆ ಹುಟ್ಟಿರುವ ತರುಣಿಯರು ಅವರ ಸೀರೆಯನ್ನು ಹಿಡಿದುಕೊಳ್ಳುವುದರಲ್ಲಿ ನಿರತರಾಗಿರ್ತಾರೆ. ಆ ಸೀರೆಯನ್ನೇ ಸೆಳೆಯುವ ಹಾಗೆ ಗಾಳಿ ಅಂತಕ್ಕಂಥದ್ದು ಬೀಸ್ತಾ ಇದೆ. ಅವರ ಕೂದಲುಗಳು ಕೂಡ ಏನಾಗ್ತಾ ಇದ್ದಾವೆ, ಹಾರಾಡ್ತಾ ಇದ್ದಾವೆ ಗಾಳಿಯಲ್ಲಿ. ಅಷ್ಟು ವೇಗವಾಗಿ ಗಾಳಿ ಅಂತಕ್ಕಂಥದ್ದು ಬಂದೇ ಬಿಡ್ತು ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಮುದುಕರ ಕೊಡೆಯನ್ನು ಹರಿದಾಡಿಸ್ತಾ ಇದೆ ಅಂತ ಹೇಳ್ತಾರೆ. ಮುದುಕರು ಎಲ್ಲೋ ವಾಕಿಂಗ್ ಹೋದಾಗಲೋ ಎಲ್ಲೋ ಅವರು ಕೊಡೆಯನ್ನು ಬಿಡಿಸಿ ಛತ್ರಿಯನ್ನು ಇಟ್ಕೊಂಡು ಬರ್ತಾ ಇರಬೇಕಾದ್ರೆ ಬೀಸುವ ಗಾಳಿ ಅವರನ್ನೇ ಎಳೆಯುವ ಹಾಗೆ, ಕೊಡೆಯನ್ನೇ ಬುಡ ಮೇಲಾಗುವ ಹಾಗೆ ಏನು ಮಾಡ್ತಾ ಇದೆ, ಬೀಸ್ತಾ ಇದೆ ಗಾಳಿ. ಹಾಗಾಗಿ ಈ ಮುದುಕರು ಕೂಡ ತೊಂದರೆಗೊಳಗಾಗ್ತಾ ಇದ್ದಾರೆ ಅದರ ರಭಸಕ್ಕೆ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಹುಡುಗರ ತೆಲೆ ತೆಲೆ ಟೊಪ್ಪಿಯ ಆಟವ ದಡಬಡ ನಾಡಿಸಿ, ಹುಡುಗರು ಟೋಪಿ ಅಂತಕ್ಕಂಥದ್ದು ಚೆಲ್ಲಾಪಿಲ್ಲಿ ಆಗುವ ಹಾಗೆ ಗಾಳಿ ಬೀಸ್ತಾ ಇದೆ. ತೆಂಗನು ಲಾಗಿಸಿ ಅಡಕೆಯ ಬಾಗಿಸಿ, ತೆಂಕಣ ಗಾಳಿಯ ರಭಸಕ್ಕೆ ನೀವು ನೋಡ್ಬೋದು, ಮಳೆಗಾಲದಲ್ಲಿ ಬೀಸುವ ಗಾಳಿ ತೆಂಗು ಅಥವಾ ಅಡಿಕೆಯ ಗಿಡಗಳು ನೆಲಕ್ಕೆ ಬಾಗಿದುವೇನೋ ಮುರಿದುವೆ ಹೋದುವೇನೋ ಅನ್ನೋ ಹಾಗೆ ಗಾಳಿ ಬೀಸ್ತಾ ಇರುತ್ತೆ. ಎಷ್ಟೋ ಕಡೆ ಬೀಸಿದ ರಭಸಕ್ಕೆ ಎಷ್ಟೋ ಮರಗಳು ಬುಡಮೇಲಾಗಿರ್ತಕ್ಕಂಥ ಚಿತ್ರಣವನ್ನು ನೀವು ನಿಮ್ಮ ಕಣ್ಮುಂದೆ ನೆನಪು ಮಾಡ್ಕೋಬಹುದು. ಹಾಗಾಗಿ ಅಡಿಕೆ ಗಿಡಗಳು, ತೆಂಗಿನ ಗಿಡಗಳು ಬಗ್ತಾ ಇದ್ದಾವೆ. ಯಾಕೆ ಬಗ್ತಾ ಇದ್ದಾವೆ ಅಂತಂದರೆ ಅಷ್ಟು ರಭಸವಾಗಿ ತೆಂಕಣ ಗಾಳಿಯ ಆರ್ಭಟ ಅಂತಕ್ಕಂಥದ್ದು ಬಂದಿದೆ ನಾಡಿನ ಕಡೆಗೆ. ಹಾಗಾಗಿ ಪನೆ ಇಬ್ಬಾಗಿಸಿ ಅಂದರೆ ಅದರ ಸುಳಿಯನ್ನೇ ಮುರಿಯುವ ಹಾಗೆ ಏನಾಗ್ತಾ ಇದೆ, ಗಾಳಿ ಬರ್ತಾ ಇದೆ. ಹಾಗಾಗಿ ದಂತವರ್ಣದಲ್ಲಿರ್ತಕ್ಕಂತಹ ಚಿಗುರನ್ನು ಇಬ್ಬಾಗಿಸಿ, ಪನೆ ಇಬ್ಬಾಗಿಸಿ ಅಂತಂದರೆ ನಾವು ದಂತವರ್ಣದಲ್ಲಿರುವ ಅದರ ಚಿಗುರನ್ನು ಎರಡು ಭಾಗ ಮಾಡುವ ಹಾಗೆ ಗಾಳಿ ಅತ್ಯಂತ ವೇಗವಾಗಿ ಬರ್ತಾ ಇದೆ. ಹೀಗೆ ತೆಂಗು ಅಡಿಕೆ ಎಲ್ಲವನ್ನು ಅದೇನು ಮಾಡ್ತಾ ಇದೆ, ಬುಡಮೇಲ್ ಮಾಡ್ತಾ ಇದೆ. ಹೀಗೆ ಆರಂಭವಾದಂತಹ ಆ ಗಾಳಿ ಮುಂದೆ ಗುಡಿಸಲ ಮಾಡನ್ನು, ಗುಡಿಸಲಿಗೆ ಒದ್ದಿಸಿರುವ ಹುಲ್ಲಿನ ರಾಶಿಯನ್ನು ಏನು ಮಾಡ್ತಾ ಇದೆ, ಅದು ಎತ್ಕೊಂಡು ಹೋಗ್ತಾ ಇದೆ. ನೀವು ಬೀಸುವ ಗಾಳಿಗಳು ನೀವು ಮನೆಯ ಮೇಲೆ ಹಾಕಿರುವ ಚಾವಣಿಯೇ ಕಿತ್ತೋಗುವ ಹಾಗೆ, ನೀವು ಅನೇಕ ಕಡೆ ಗಾಳಿ ಅತ್ಯಂತ ವೇಗವಾಗಿ ಬೀಸಿದಾಗ ಮನೆಯ ಮೇಲಿರುವ ಚಾವಣಿಗಳು ಆರಿ ಹೋಗಿರುವ ದೃಶ್ಯಗಳನ್ನು ನೋಡಿರ್ತೀರ. ಅದೇ ರೀತಿಯಲ್ಲಿ ಇಲ್ಲಿ ಗುಡಿಸಲ ಚಾವಣಿಗಳು ಕೂಡ ಅಸ್ತವ್ಯಸ್ತವಾಗಿ ಹಾರಿಕೊಂಡು ಹೋಗಿದ್ದಾವೆ. ಆ ರೀತಿಯಲ್ಲಿ ವೇಗವಾಗಿ ಗಾಳಿ ಅಂತಕ್ಕಂಥದ್ದು ಬೀಸ್ತಾ ಇದೆ. ಹಾಗಾಗಿ ಬಡವರ ಗುಡಿಸಲಿನ ಮೇಲೂ ಕೂಡ ಅದು ದಾಳಿ ಇಡ್ತಾ ಇದೆ. ಅದಕ್ಕೆ ಯಾವುದೇ ಭೇದ ಭಾವ ಇಲ್ಲ. ಶ್ರೀಮಂತರ ಮನೆ ಇದೆ, ಬಡವರ ಮನೆ ಇದೆ, ಎಲ್ಲವನ್ನು ಅಸ್ತವ್ಯಸ್ತಗೊಳಿಸ್ತಕ್ಕಂಥದ್ದು. ಆದರೆ ಅದಕ್ಕೆ ಬೇಗ ತೊಂದರೆಗೊಳಗಾಗ್ತಕ್ಕಂಥದ್ದು ಯಾರು ಅಂತಂದರೆ ಬಡವರ ಗುಡಿಸಲುಗಳು. ಅವು ಬುಡಮೇಲಾಗಿ ಹೋಗ್ಬಿಡ್ತವೆ ಅಂತ ಹೇಳ್ತಾರೆ. ಇನ್ನು ಕೊನೆಯ ಪದ್ಯ ಹೀಗಿದೆ: ಬಂತೈ ಬಂತೈ ಇದೆ ಇದೆ ಬಂತೈ, ಗಿಡ ಗಿಡದಿಂಚಲು ಗೊಂಚಲು ಮಿಂಚಲು, ಮಿಡಿಯನು ಹಣ್ಣನ್ನು ಉದುರಿಸಿ ಕೆದರಿಸಿ, ಎಡದಲ್ಲಿ ಬಲದಲ್ಲಿ ಕೆಲದಲ್ಲಿ ನೆಲದಲ್ಲಿ ಪಡುವಣ ಮೋಡವ ಬೆಟ್ಟಕ್ಕೆ ಗಟ್ಟಕ್ಕೆ ಒಡೆದಟ್ಟುತ ಕೋಲ್ ಮಿಂಚಿನ ಮಿರುಗಿಸಿ, ಗುಡುಗನು ಗುಡುಗಿಸಿ ನೆಲವನ್ನು ನಡುಗಿಸಿ, ಸಿಡಿಲನ್ನು ಬಾಳೆಗೆ ಎರಗಿಸಿ, ಜಡಿಮಲೆ ಸುರಿವೋಳ್ ಬಿರುಮಳೆ ಬರುವೋಲ್, ಕುಡಿ ನೀರನ್ನು ಒಣಗಿದ ನೆಲಕರೆ ಹೋಲ್, ಬಂತೈ ಬೀಸುತ್ತ ಬೀಸುತ್ತ ಬಂತೈ ತೆಂಕಣ ಗಾಳಿಯು ಕೊಂಕಣ ಸೀಮೆಗೆ. ಬಂತೈ ಬಂತೈ ಬಂತೈ, ತೆಂಕಣ ಗಾಳಿ, ದಕ್ಷಿಣದ ಗಾಳಿ ಎಲ್ಲಿಗೆ ಬಂದಿದೆ? ಕೊಂಕಣ ಸೀಮೆಗೆ, ಕರಾವಳಿಯ ತೀರಕ್ಕೆ
ಅದು ಬೀಸಿ ಅದು ಉಂಟು ಮಾಡಿರುವ ಪರಿಣಾಮವನ್ನು ಇಲ್ಲಿ ಕವಿ ಹೇಳ್ತಾ ಇದ್ದಾರೆ. ಈ ಹಂತದಲ್ಲಿ, ಕೊನೆಯ ಹಂತದಲ್ಲಿ ಗಾಳಿ ದೂರ ಉಳಿದಿಲ್ಲ, ಗಾಳಿ ಪೂರ್ತಿಯಾಗಿ ಹತ್ರ ಬಂದ್ಬಿಟ್ಟಿದೆ, ನಾಡಿಗೆ ಬಂದ್ಬಿಟ್ಟಿದೆ. ಹಾಗಾಗಿಯೇ ಇಲ್ಲಿ ಬಂತೈ ಬಂತೈ ಎಂಬ ಕ್ರಿಯಾಪದವನ್ನು ಬಳಸಿರ್ತಕ್ಕಂಥದ್ದನ್ನು ನಾವಿಲ್ಲಿ ಗಮನಿಸ್ಬೋದು. ಹಾಗಾಗಿ ಗಾಳಿಯು ಗಿಡಗಳಿಂದ ಹಣ್ಣುಗಳನ್ನು ಉದುರಿಸ್ತಾ ಇರತಕ್ಕಂಥ ಚಿತ್ರಣವನ್ನು ಕೊಡ್ತಾರೆ. ನೋಡಿ, ಗಿಡದಿಂ ಚೆಲುಗೊಂಚಲು ಮಿಂಚಲು ಮಿಡಿಯನ್ನು ಹಣ್ಣನ್ನು ಉದುರಿಸಿ ಕೆದರಿಸಿ ಎಡದಲ್ಲಿ ಬಲದಲ್ಲಿ ಕೆಳದಲ್ಲಿ ನೆಲದಲ್ಲಿ. ಗಿಡದಲ್ಲಿ ನೀವು ನೋಡ್ಬೋದು, ಮಳೆಗಾಲದಲ್ಲಿ ತೆಂಕಣ ಗಾಳಿಯ ಆರ್ಭಟ ಗಿಡಗಳಲ್ಲಿರುವ ಮಿಡಿ ಮಾವನ್ನು ಕೂಡ ಛಿದ್ರವಾಗಿ ಕೆಳಗೆ ಬೀಳುವ ಹಾಗೆ ಬೀಸ್ತಾ ಇರುತ್ತೆ. ನೀವು ಎಷ್ಟೋ ಸಾರಿ ಬೀಸಿದ ರಭಸಕ್ಕೆ ತೆಂಗಿನಕಾಯಿಗಳು, ಅಡಿಕೆಕಾಯಿಗಳು, ನೀವು ಮಾವಿನ ಹಣ್ಣುಗಳು ಎಲ್ಲವೂ, ಹೂವು ಕಾಯಿ ಎಲ್ಲವೂ ಕೂಡ ರಾಶಿಯಾಗಿ ನೆಲದ ಮೇಲೆ ಬಿದ್ದಿರ್ತಾವೆ. ಆ ರೀತಿಯಲ್ಲಿ ರಭಸವಾಗಿ ಇಲ್ಲಿ ಗಾಳಿ ಅಂತಕ್ಕಂಥದ್ದು ಬೀಸಿ ಇಲ್ಲಿ ಹಣ್ಣುಗಳನ್ನು ಎಲ್ಲ ಹಣ್ಣಾಗುವ ಮುಂಚೆನೇ ಅದೇನು ಮಾಡಿದೆ, ರೌದ್ರ ನರ್ತನವನ್ನು ಬೀರಿದೆ ತೆಂಕಣ ಗಾಳಿ. ಹಾಗಾಗಿ ನೆಲದ ಮೇಲೆ ಅವೆಲ್ಲವೂ ಕೂಡ ಹರಡಿಕೊಂಡು ಬಿದ್ದಿದ್ದಾವೆ, ಗೊಂಚಲಾಗಿ ಮುರ್ಕೊಂಡು ಬಿದ್ದಿದ್ದಾವೆ. ಪಡುವಣ ಮೋಡವ ಬೆಟ್ಟಕ್ಕೆ ಗಟ್ಟಕ್ಕೆ ಹೊಡೆದಟ್ಟುತ್ತಾ, ಪಡುವಣ ಪಶ್ಚಿಮ ದಿಕ್ಕಿನ ಕಡೆಗೆ ರಭಸವಾಗಿ ಬೀಸ್ತಾ ನೀವು ಬೆಟ್ಟದ ಕಡೆಗೆ, ನೀವು ಸಹ್ಯಾದ್ರಿ ಘಟ್ಟ ಅಂದರೆ ಸಹ್ಯಾದ್ರಿಯ ಘಟ್ಟ, ನೀವು ಕರಾವಳಿ ತೀರ ಸಹ್ಯಾದ್ರಿ ಘಟ್ಟದ ಮೇಲೆ ಅದು ತನ್ನ ಪರಿಣಾಮವನ್ನು ಬೀರ್ತಾ ಇದೆ. ಬಂದು ರಭಸವಾಗಿ ಈ ಘಟ್ಟಗಳಿಗೆ ಬಡಿತಾ ಇದೆ, ಸಹ್ಯಾದ್ರಿಯ ಘಟ್ಟಕ್ಕೆ ಬಡಿತಾ ಇದೆ, ವೆಸ್ಟರ್ನ್ ಘಾಟ್ಸಿನ ಕಡೆಗೆ ಬಂದದು ಬಡಿತಾ ಇದೆ. ಅಲ್ಲಿಂದ ಹುಟ್ಟಿದ ಗಾಳಿ ರಭಸವಾಗಿ ಬಂದು ಎಲ್ಲಿ ಮುಟ್ತಾ ಇದೆ, ಸಹ್ಯಾದ್ರಿಯ ಘಟ್ಟಕ್ಕೆ ಬಂದದು ಹೊಡಿತಾ ಇದೆ. ಕೋಲ್ ಮಿಂಚನ್ನು ಮಿರಗಿಸಿ, ಹೀಗೆ ರಭಸವಾಗಿ ಮುಟ್ಟಿದಾಗ ಅಲ್ಲಿ ಮಿಂಚು ಕಾಣಿಸ್ತಾ ಇದೆ, ಮಿಂಚು ಉಡ್ತಾ ಇದೆ, ಗುಡುಗು ಉಂಟಾಗ್ತಾ ಇದೆ. ಅದರ ಶಬ್ದ, ಅದರ ರಭಸ ನೆಲವನ್ನೇ ನಡಗಿಸುವ ಹಾಗಿದೆ ಅಂತ ಹೇಳ್ತಾರೆ. ಅದರ ಸಿಡಿಲು ಅಂತಕ್ಕಂಥದ್ದು. ಆಗ ನೀವು ಆ ಗಾಳಿ ಪರ್ವತ ಶ್ರೇಣಿಗಳಿಗೆ ಅಪ್ಪಳಿಸಿ ಮುಂದೆ ಉಂಟಾಗಬಹುದಾಗಿರ್ತಕ್ಕಂಥ ಮಳೆಗಿಂತ ಮೊದಲು ಗುಡುಗು ಸಿಡಿಲು ಮಿಂಚು ಉತ್ಪಾದನೆಯಾದಾಗ ತಾಳೆ ಗಿಡಗಳಿಗೆ, ಬಾಳೆ ಗಿಡಗಳಿಗೆ, ತೆಂಗಿನ ಮರಗಳಿಗೆ ಮಿಂಚು ಸಿಡಿಲು ಅಂತಕ್ಕಂಥದ್ದು ಬಡಿತಾ ಇದೆ. ಜಡಿಮಳೆ ಅಂತಕ್ಕಂಥದ್ದು ಸುರಿಯೋದಕ್ಕೆ ಆರಂಭ ಆಗ್ತಾ ಇದೆ. ಹಾಗಾಗಿ ಬಿರುಮಳೆ ರಭಸವಾಗಿ ಒಂದೇ ಸಮನೆ ಮಳೆ ಅಂತಕ್ಕಂಥದ್ದು ಸುರಿತಾ ಇದೆ. ಹಾಗಾಗಿ ಕುಡಿ ನೀರನ್ನು ಒಣಗಿದ ನೆಲಕೆರೆ ಓಲ್ ಬಂತೈ ಬೀಸುತ್ತಾ, ಹೀಗೆ ಬೇಸಿಗೆಯ ಕಾಲದಲ್ಲಿ ಒಣಗಿರುವ ಕೆರೆಗಳು, ನದಿಗಳು, ಹೊಂಡಗಳಲ್ಲಿ ನೀರು ಅಂತಕ್ಕಂಥದ್ದು ತುಂಬಿ ಹರಿಯುವ ಹಾಗೆ, ರೈತರ ಹೊಲಗಳು ನೀರಿನಿಂದ ತಂಪೆರೆಯುವ ಹಾಗೆ ಇಲ್ಲಿ ಒಂದೇ ಸಮನೆ ಈ ತೆಂಕಣ ಗಾಳಿ ಮಳೆಯನ್ನು ಸೃಷ್ಟಿ ಮಾಡಿ ಘಟ್ಟಗಳಿಗೆ ಗಾಳಿ ರಭಸವಾಗಿ ಬಂದು ಮೋಡಗಳನ್ನು ತಂದು ಆ ಮೋಡಗಳು ಬೆಟ್ಟಗಳಿಗೆ ತಾಗಿ ಗುಡುಗು ಸಿಡಿಲು ಉಂಟಾಗಿ ತಾಳೆ ಬಾಳೆಗೆ ಸಿಡಿಲು ಬಡಿದು ಒಂದೇ ಸಮನೆ ಯಾವುದನ್ನು ಸುರಿಸ್ತಾ ಇದ್ದಾವೆ, ಮೋಡಗಳು ಜಡಿಮಳೆಯನ್ನು ಸುರಿಸ್ತಾ ಇದ್ದಾವೆ, ಬಿರುಮಳೆಯನ್ನು ಸುರಿಸ್ತಾ ಇದ್ದಾವೆ. ಅಷ್ಟೇ ಅಲ್ಲ, ಹೀಗೆ ಮಳೆಯನ್ನು ತರುವುದರ ಮೂಲಕ ಮಾನವ ಕುಲಕ್ಕೆ, ಪ್ರಾಣಿ ಪಕ್ಷಿಗಳ ಕುಲಕ್ಕೆ, ಸಸ್ಯ ಸಂಕುಲಕ್ಕೆ ಜೀವದಾಹಿಯಾಗಿರ್ತಕ್ಕಂತಹ ನೀರನ್ನು ಕೊಡ್ತಾ ಇದ್ದಾವೆ. ಹಾಗಾಗಿ ನೆಲ ಕೆರೆಗಳು ಎಲ್ಲವೂ ಕೂಡ ಬೇಸಿಗೆಯಲ್ಲಿ ಬೆಂಡಾಗಿರುವ ನೆಲ ಮತ್ತು ಕೆರೆಗಳು ನೀರನ್ನು ತುಂಬಿಕೊಂಡು ಕಂಗೊಳಿಸೋದಕ್ಕೆ ಈ ತೆಂಕಣ ಗಾಳಿಯೇ ಕಾರಣ. ಆದರೆ ಅದು ಬರುವ ಮುನ್ನ ಅದು ಸೃಷ್ಟಿ ಮಾಡಿರುವ ಅವಾಂತರಗಳ ನಂತರದಲ್ಲಿ ಪ್ರಕೃತಿಯಲ್ಲಿ ಆಗುವ ಬದಲಾವಣೆಗಳು, ಇವೆಲ್ಲವನ್ನು ಲೇಖಕರು ಏನು ಮಾಡ್ತಾ ಇದ್ದಾರೆ, ಇಲ್ಲಿ ಕಟ್ಟಿಕೊಡ್ತಾ ಇದ್ದಾರೆ. ಹಾಗಾಗಿ ಕವಿತೆ ಆರಂಭ ಆಗೋದೇ ಬರಲಿದೆ ಎಂಬುದರ ಮೂಲಕ, ಕವಿತೆ ಕೊನೆಯಾಗೋದೇ ಬಂತೈ ಎಂಬ ಮಾತಿನ ಮೂಲಕ. ಹೀಗೆ ತೆಂಕಣ ಗಾಳಿಯ ಆರ್ಭಟವನ್ನು ಕನ್ನಡ ಪದಗಳ ಬಳಕೆಯ ಮೂಲಕ ಎಂಥವರಿಗೂ ಕೂಡ ಮನ ಮುಟ್ಟುವ ಹಾಗೆ, ಅರ್ಥವಾಗುವ ಹಾಗೆ ಶಬ್ದ ಚಮತ್ಕಾರವನ್ನು ಪಂಜೆ ಮಂಗೇಶ್ ರಾಯರು ಈ ಪದ್ಯದಲ್ಲಿ ಬಳಸ್ಕೊಂಡಿದ್ದಾರೆ. ಹಾಗಾಗಿ ಕನ್ನಡದ ಉತ್ತಮ ರಚನೆಗಳಲ್ಲಿ ಈ ತೆಂಕಣ ಗಾಳಿಯಾಟ ಕವಿತೆಯು ಕೂಡ ಪ್ರಸಿದ್ಧವಾಗಿರ್ತಕ್ಕಂಥದ್ದು. ಇವರಿಗೆ ಉತ್ತರಿ ಹಾಡು ಎಷ್ಟು ಪ್ರಾಮುಖ್ಯತೆಯನ್ನು ಇವರಿಗೆ ತಂದುಕೊಡುತ್ತೋ, ಹಾಗೆ ಇನ್ನೊಂದು ತೆಂಕಣ ಗಾಳಿಯಾಟವು ಕೂಡ ಇವರಿಗೆ ಅಷ್ಟೇ ಪ್ರಾಮುಖ್ಯತೆಯನ್ನು ತಂದುಕೊಟ್ಟಂತಹ ಕವಿತೆ. ಹೀಗೆ ಈ ಕವನವು
ತೆಂಕಣ ಗಾಳಿ ಉಂಟು ಮಾಡಿದ ಅನಾಹುತಗಳನ್ನು ಅತ್ಯಂತ ಪರಿಣಾಮಕಾರಿಯಾಗಿ ಹೀಗೆ ಚಿತ್ರಿಸುತ್ತೆ. ಇಡೀ ಕವನವೇ ಒಂದು ದೃಶ್ಯ ಕಾವ್ಯದ ಹಾಗೆ ನಮ್ಮ ಕಣ್ಮುಂದೆ ಅದು ಕಾಣಿಸ್ಕೊಳ್ಳುತ್ತೆ. ಕವನದುದ್ದಕ್ಕೂ ಬಳಸಲಾಗಿರ್ತಕ್ಕಂಥ ಕ್ರಿಯಾಪದಗಳನ್ನು ನಾವು ತೀರಾ ಅರ್ಥಪೂರ್ಣವಾಗಿ ಲೇಖಕರಲ್ಲಿ ಬಳಕೆ ಮಾಡಿದ್ದಾರೆ. ಬರಲಿದೆ ಎಂಬ ಭವಿಷ್ಯತ್ ಕಾಲ ಸೂಚಕದಿಂದ ಆರಂಭವಾಗಿರ್ತಕ್ಕಂಥ ಕವಿತೆ ಬಂತೈ ಎಂಬ ವಾಸ್ತವದ ಕಡೆಗೆ ಕವಿತೆ ಕೊನೆಯಾಗ್ತಕ್ಕಂಥದ್ದನ್ನು ನಾವಿಲ್ಲಿ ನೋಡಬಹುದು. ಪ್ರಾಸವು ಸಹ ವಿಶಿಷ್ಟ ಪರಿಣಾಮವನ್ನು ಇಲ್ಲಿ ಉಂಟು ಮಾಡಿರ್ತಕ್ಕಂಥದ್ದನ್ನು ನಾವು ನೋಡಬಹುದು. ಪ್ರಾಸಗಳ ಬಳಕೆ ಪದಗಳ ಮೂಲಕ ಅದ್ಭುತವಾಗಿರ್ತಕ್ಕಂಥ ಚಿತ್ರ ಮೂಡಿಸಿದ ಕವಿತೆಯಾಗಿಯೂ ಕೂಡ ನಾವು ತೆಂಕಣ ಗಾಳಿಯಾಟವನ್ನು ನೋಡ್ತೇವೆ. ಇದಿಷ್ಟು ಕೂಡ ತೆಂಕಣ ಗಾಳಿಯಾಟ ಕವಿತೆಗೆ ಸಂಬಂಧಪಟ್ಟಿರ್ತಕ್ಕಂಥ ವಿವರಣೆ. ಹೀಗೆ ಕವಿತೆ 7 ಭಾಗಗಳಲ್ಲಿ ಅದು ಸೃಷ್ಟಿಯಾಗಿ ಸಮುದ್ರದಲ್ಲಿ ಉಂಟು ಮಾಡಿರ್ತಕ್ಕಂಥ ಅಲ್ಲೋಲ ಕಲ್ಲೋಲಗಳು, ಕಾಡಿನ ಒಳಗೆ ಉಂಟು ಮಾಡಿರ್ತಕ್ಕಂಥ ಚಿತ್ರಣಗಳು, ಆನಂತರದಲ್ಲಿ ನಾಡಿಗೆ ಪ್ರವೇಶ ಮಾಡಿದ ನಂತರದಲ್ಲಿ ಹುಡುಗರು ಕೊಡೆ ಹಿಡಿದಿರುವ ಮುದುಕರಲ್ಲಿ ಉಂಟು ಮಾಡಿರತಕ್ಕಂಥ ಪರಿಣಾಮಗಳು, ಆನಂತರದಲ್ಲಿ ಪ್ರಕೃತಿಯ ಮೇಲೆ ಅದು ಉಂಟು ಮಾಡಿರ್ತಕ್ಕಂಥ ಪರಿಣಾಮವನ್ನು ಘಟ್ಟಗಳಿಗೆ ತಾಗಿ ಸೃಷ್ಟಿಸಿದ ಮಳೆಯ ಆರ್ಭಟದವರೆಗೂ ಕೂಡ ಇಲ್ಲಿ ಕವಿ ಚಿತ್ರಿಸಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಹೋಗ್ತೀವಿ. ನೀವು ಪರೀಕ್ಷಾ ದೃಷ್ಟಿಯಿಂದ ಈ ಎಲ್ಲ ಅಂಶಗಳನ್ನು ಕೂಡ ನೀವು ಗಮನದಲ್ಲಿಟ್ಕೋಬೇಕು. ನೀವು ತೆಂಕಣ ಗಾಳಿಯಾಟ ಕವಿತೆಯ ಆಶಯವನ್ನು ಕುರಿತು ಕೇಳಬಹುದು. ಹಾಗಾಗಿ ತೆಂಕಣ ಗಾಳಿ, ತೆಂಕಣ ಅಂದರೆ ದಕ್ಷಿಣದಿಂದ ಬೀಸಿರ್ತಕ್ಕಂಥ ಗಾಳಿ ಎಲ್ಲಿಗೆ ಮುಟ್ಟಿದೆ? ಕೊಂಕಣ ತೀರ ಅಂದರೆ ಕರಾವಳಿಯ ತೀರದ ಕಡೆಗೆ ಬಂದು ಅದು ಉಂಟು ಮಾಡಿರುವ ಪರಿಣಾಮಗಳನ್ನು, ಅನಾಹುತಗಳನ್ನು ಇಲ್ಲಿ ಕವಿತೆ ಚಿತ್ರಿಸ್ತಾ ಇದೆ. ಈ ಅಂಶಗಳನ್ನು ನೀವು ಪರೀಕ್ಷಾ ದೃಷ್ಟಿಯಿಂದ ನೆನ್ಪಿಟ್ಕೋಬೇಕು. ಮುಂದಿನ ತರಗತಿಯಲ್ಲಿ ಮತ್ತೊಂದು ಪಠ್ಯವನ್ನು ಕುರಿತು ಚರ್ಚೆ ಮಾಡೋಣ. ನಮಸ್ಕಾರ.